ಅರೆ ಅರೆ ತಮ್ಮ, ಓಂ ಶಾಂತಿ. ನಾನು ಸದಾ ವಾಣಿಯಿಂದ ದೂರವಿದ್ದೇನೆ. ನಾನು ತಾವು ಮಕ್ಕಳನ್ನು ಭಿನ್ನರನ್ನಾಗಿ ಮಾಡಲು ಬಂದಿದ್ದೇನೆ. ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಈಗ ವಾಣಿಯಿಂದ ದೂರವಿರುವ ಮನೆಗೆ ಹೋಗಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡುವಷ್ಟು ಬಡವನಾಗಬೇಡ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಾರೆ, ಯಾರು ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳುವುದನ್ನು ತಿಳಿಯುತ್ತಾರೋ, ಸೂಕ್ಷ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆಯೋ ಅವರೇ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳಾಗ್ತಾರೆ. ಪುರುಷಾರ್ಥಿ ವಿದ್ಯಾರ್ಥಿಯ ಸದಾ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ತಿರ್ತಾರೆ. ನನ್ನಲ್ಲಿ ಯಾವುದೇ ಆಸುರಿ ಸ್ವಭಾವ ಇಲ್ಲವೇ, ದೈವಿ ಗುಣಗಳು ಏನೆಲ್ಲ ಇದೆಯೋ ಧಾರಣೆ ಮಾಡಿದ್ದೇನೆಯೇ. ಅವರು ತಮ್ಮ ರಿಜಿಸ್ಟರ್ ಅನ್ನು ಸಹ ಇಡ್ತಾರೆ. ಸದಾ ಸಹೋದರನೆಂಬ ದೃಷ್ಟಿ ಇರುತ್ತೆ. ಕೆಟ್ಟ ವಿಚಾರಗಳಂತೂ ನಡೆಯೋದಿಲ್ಲವೇ ಅಂತ ಪರಿಶೀಲಿಸ್ಕೊಳ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಯಾರೆಲ್ಲರೂ ವಾಣಿಯಿಂದ ದೂರ ಹೋಗುವ ಅಂದರೆ ಮನೆಗೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರೋ ಅವರ ಪ್ರತಿ ನಿರ್ವಾಣ ಧಾಮವು ಎಲ್ಲ ಆತ್ಮಗಳ ಮನೆಯಾಗಿದೆ. ತಾವು ತಿಳಿಯುತ್ತೀರಿ, ಈಗ ನಾವು ಈ ಶರೀರವನ್ನು ಬಿಟ್ಟು ಮನೆಗೆ ಹೋಗ್ಬೇಕು. ತಂದೆಯು ತಿಳಿಸುತ್ತಾರೆ, ಚಿಕ್ಕವರು, ದೊಡ್ಡವರು, ವೃದ್ಧರು ಮೊದಲಾದವರೆಲ್ಲರೂ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಮತ್ತೆ ಹೊಸ ಪ್ರಪಂಚದ ಪಾವನ ಸಂಬಂಧದಲ್ಲಿ ಬರಬೇಕಾಗಿದೆ. ಗಳಿಗೆಯೂ ನಾವೀಗ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆಂದು ಬುದ್ಧಿಯಲ್ಲಿ ಬರಬೇಕು. ಯಾರು ತಯಾರಿ ಮಾಡಿಕೊಳ್ಳುತ್ತಾರೆಯೋ ಅವರೇ ಜೊತೆಯಲ್ಲಿ ಮನೆಗೆ ಬರುತ್ತಾರೆ. ಯಾರು ಈಗ ಈಶ್ವರಾರ್ಥವಾಗಿ ಮಾಡುತ್ತಾರೆಯೋ ಅವರು ಹೊಸ ಪ್ರಪಂಚದಲ್ಲಿ ಹೋಗಿ ಪರಮಾಪತಿಗಳಾಗುತ್ತಾರೆ. ಮನುಷ್ಯರು ಈ ಹಳೆಯ ಪ್ರಪಂಚದಲ್ಲಿ ಪರೋಕ್ಷವಾಗಿ ಮಾಡುತ್ತಾರೆ. ಈಶ್ವರ ಇದರ ಫಲವನ್ನು ಕೊಡುವವರೆಂದು ತಿಳಿಯುತ್ತಾರೆ. ಅದನ್ನು ಈಗ ತಂದೆಯು ತಿಳಿಸುತ್ತಾರೆ. ಪರೋಕ್ಷವಾಗಿ ಮಾಡುವುದರಿಂದ ಅಲ್ಪಕಾಲದ ಕ್ಷಣಭಂಗೂರ ಪ್ರಾಪ್ತಿ ಸಿಗುವುದು. ಈಗ ನಾನು ಬಂದು ನಿಮಗೆ ಸಲಹೆ ನೀಡುತ್ತೇನೆ. ಈಗ ಯಾರು ನನ್ನ ಅರ್ಥವಾಗಿ ಮಾಡುತ್ತೀರೋ ಅದರಿಂದ ನಿಮಗೆ 21 ಜನ್ಮಗಳಿಗೆ ಒಂದಕ್ಕೆ ಪದಮದಷ್ಟು ಸಿಗುತ್ತದೆ. ದೊಡ್ಡ ಮನೆಯಲ್ಲಿ ಹೋಗಿ ಜನ್ಮ ತೆಗೆದುಕೊಳ್ಳುತ್ತೀರಿ, ಲಕ್ಷ್ಮಿ ಅಥವಾ ನಾರಾಯಣರಾಗುತ್ತೀರಿ ಅಂದ ಮೇಲೆ ಇಷ್ಟು ಪರಿಶ್ರಮ ಪಡಬೇಕಲ್ಲವೇ? ನಾವು ಈ ಹಳೆಯ ಚೀಚಿ ಪ್ರಪಂಚದಿಂದ ಹೋಗಲು ತಯಾರು ಮಾಡಿಕೊಳ್ಳುತ್ತಿದ್ದೇವೆ ತಮ್ಮ. ಈ ಹಳೆಯ ಪ್ರಪಂಚ ತಮ್ಮ ಮತ್ತು ಈ ಹಳೆಯ ಶರೀರವನ್ನು ಬಿಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ದುರ್ಬಲರು ಪ್ರತಿಕಾರ ತೆಗೆದುಕೊಳ್ಳುತ್ತಾರೆ, ಶಕ್ತರು ಕ್ಷಮಿಸಿ ಬಿಡುತ್ತಾರೆ. ಆದರೆ ಬುದ್ಧಿವಂತರು ವಿರೋಧಿಗಳನ್ನು ಉದಾಸೀನ ಮಾಡಿಬಿಡುತ್ತಾರೆ. ಅಣ್ಣ, ಬಾಬಾ ಹೇಳ್ತಾರೆ, ಮಕ್ಕಳೇ ತಮ್ಮನ್ನ ಪರಿಶೀಲನೆ ಮಾಡಿಕೊಳ್ತಾರೆ. ನನ್ನಲ್ಲಿ ಯಾವುದೇ ಆಸುರಿ ಸ್ವಭಾವಗಳಿಲ್ಲವೇ, ನಮ್ಮದು ದೈವಿ ಸ್ವಭಾವವಾಗಿರಬೇಕು. ಅದಕ್ಕಾಗಿ ಚಾರ್ಟ್ ಇಡಿ, ಆಗ ಪರಿಪಕ್ವವಾಗ್ತಾ ಹೋಗ್ತೀರಿ. ಆದರೆ ಮಾಯೆ ಹೀಗಿದೆ, ಅದು ಚಾಟನ್ನು ಇಡೋದಕ್ಕೆ ಬಿಡೋದಿಲ್ಲ. 2-4 ದಿನ ಇಟ್ಟು ನಂತರ ಬಿಟ್ಟು ಬಿಡ್ತಾರೆ. ಯಾಕೆಂದರೆ ಅದೃಷ್ಟದಲ್ಲಿ ಇದ್ದರೆ ಬಹಳ ಒಳ್ಳೆಯ ರಿಜಿಸ್ಟರನ್ನು ಇಡ್ತಾರೆ. ಶಾಲೆಯಲ್ಲಿ ಅವಶ್ಯವಾಗಿ ರಿಜಿಸ್ಟರ್ ಇಡುತ್ತಾರೆ. ಇಲ್ಲಿಯೂ ಸಹ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಎಲ್ಲರ ಚಾರ್ಟ್ ಮತ್ತು ರಿಜಿಸ್ಟರ್ ಇಡಬೇಕು ಮತ್ತು ನೋಡಿಕೊಳ್ಬೇಕು. ನಾವು ಪ್ರತಿನಿತ್ಯವೂ ಬರುತ್ತೇವೆಯೇ, ದೈವಿ ಗುಣಗಳನ್ನು ಧಾರಣ ಮಾಡ್ತೇವೆಯೇ, ಸಹೋದರಿಯರ ಸಂಬಂಧದಿಂದಲೂ ಮೇಲೆ ಹೋಗಬೇಕು. ಅಂದರೆ ಕೇವಲ ಸಹೋದರನೆಂಬ ಆತ್ಮಿಕ ದೃಷ್ಟಿ ಇರಬೇಕು. ನಾವು ಆತ್ಮರಾಗಿದ್ದೇವೆ, ಯಾರ ಮೇಲೆಯೂ ಕುದೃಷ್ಟಿ ಇಲ್ಲ. ಸಹೋದರನ ಸಂಬಂಧವು ಇದಕ್ಕಾಗಿಯೇ ಇದೆ. ಯಾಕೆಂದ್ರೆ ನೀವು ಕುಮಾರಿಯರಾಗಿದ್ದೀರಿ, ಒಬ್ಬ ತಂದೆಯ ಮಕ್ಕಳಾಗಿ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀವಂತೆ ತಮ್ಮ. ಆಗ ಸಂಪೂರ್ಣ ನಿರ್ವಿಕಾರಗಳೆಲ್ಲಿ, ಸಂಪೂರ್ಣ ವಿಕಾರಿಗಳೆಲ್ಲಿ? ಈ ಮಾತುಗಳನ್ನು ಯಾರು ಕಲ್ಪದ ಹಿಂದೆ ಒಪ್ಪಿದ್ದರೋ ಅವರೇ ಒಪ್ತರಂತೆ. ಯಾರೇ ಬರಲಿ ಅವರಿಗೆ ತಂದೆಯ ಆದೇಶವನ್ನು ತಿಳಿಸೋದು ನಮ್ಮ ಕರ್ತವ್ಯ. ಈಗ ಎಲ್ಲರಿಗೆ ತಿಳಿಸ್ಬೇಕು. ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಂತೆ. ಎಲ್ಲರೂ ಶಾಂತಿಧಾಮ ಸುಖಧಾಮದಲ್ಲಿ ಹೋಗ್ಬೇಕಂತೆ.
ಯಾರು ಆತ್ಮವನ್ನು ಬುದ್ಧಿಯೋಗ ಬಲದಿಂದ ಸಂಪೂರ್ಣ ಪವಿತ್ರ ಮಾಡಿಕೊಳ್ಳುತ್ತಾರೋ ಅವರೇ ಸುಖಧಾಮದಲ್ಲಿ ಹೋಗ್ತಾರೆ. ಭಾರತದ ಪ್ರಾಚೀನ ಯೋಗ ಗಾಯನವಿದೆ. ಆತ್ಮಕ್ಕೆ ಈಗ ಅವಶ್ಯವಾಗಿ ನಾವು ಮೊಟ್ಟಮೊದಲು ಬಂದಿದ್ದೇವೆ, ಹಿಂತಿರುಗಿ ಹೋಗಬೇಕಾಗಿದೆ ಅನ್ನೋ ಸ್ಮೃತಿ ಬರುತ್ತೆ. ನಮಗೆ ತಮ್ಮ ಪಾತ್ರ ನೆನಪಿಗೆ ಬರುತ್ತೆ. ಯಾರು ಈ ಕುಲದಲ್ಲಿ ಬರುವವರಲ್ಲವೋ ಅವರಿಗೆ ನಾವು ಪವಿತ್ರರಾಗಬೇಕೆಂಬ ನೆನಪು ಸಹ ಬರೋದಿಲ್ಲ. ಪವಿತ್ರರಾಗೋದ್ರಲ್ಲಿ ಪರಿಶ್ರಮ ಪಡಬೇಕಾಗತ್ತೆ. ತಂದೆ ತಿಳಿಸ್ತಾರೆ, ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪನ್ನ ಮಾಡಿ ಅದರಿಂದ ವಿಕರ್ಮ ಜೀತರಾಗ್ತೀವಿ. ಮತ್ತೆ ಸಹೋದರ ಅಂತ ತಿಳಿದು ದೃಷ್ಟಿ ಬದಲಾವಣೆ ಆಗತ್ತೆ. ಸತ್ಯಯುಗದಲ್ಲಿ ಕೆಟ್ಟ ದೃಷ್ಟಿ ಇರೋದಿಲ್ಲ ಅಂತ ಬಾಬೂರು ತಿಳಿಸ್ತಿದ್ದಾರೆ. ತಮ್ಮ ಜ್ಞಾನ ಏನು ಹೇಳಬೇಕು, ವ್ಯಕ್ತಿತ್ವ ಹೇಗೆ ಹೇಳಬೇಕು, ಕೌಶಲ್ಯ ಎಷ್ಟು ಹೇಳಬೇಕು, ವಿವೇಕ ಹೇಳಬೇಕೋ ಬೇಡವೋ ಅಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ತಂದೆಯು ಬಂದು ಪುನಃ ಯೌವನ ತುಂಬುತ್ತಿದ್ದಾರೆ. ಮನುಷ್ಯರು ಕೋತಿಯ ಅಂಗಾಂಗಗಳನ್ನು ಹಾಕುತ್ತಾರೆ, ಆದ್ದರಿಂದ ನಾವು ಯುವಕರಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ. ಹೇಗೆ ಕೆಲವರಿಗೆ ಹೊಸ ಹೃದಯವನ್ನು ಹಾಕುತ್ತಾರೆ, ಆದರೆ ತಂದೆಯು ಯಾವುದೇ ಹೃದಯವನ್ನು ಜೋಡಿಸುವುದಿಲ್ಲ, ಆದರೆ ಬಂದು ಪರಿವರ್ತನೆ ಮಾಡ್ತಾರೆ. ಬಾಕಿ ಇದೆಲ್ಲವೂ ವಿಜ್ಞಾನವಾಗಿದೆ. ಅಣು ಬಾಂಬು ಮುಂತಾದವನ್ನು ತಯಾರು ಮಾಡ್ತಾರೆ. ಇವೆಲ್ಲವೂ ಪ್ರಪಂಚವನ್ನೇ ಸಮಾಪ್ತಿ ಮಾಡುವ ವಸ್ತುಗಳಾಗಿವೆ. ಇವೆಲ್ಲವೂ ತಮೋ ಪ್ರಧಾನ ಬುದ್ಧಿಯಾಗಿದೆ ಅಲ್ಲವೇ? ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ನಾಟಕದ ಪೂರ್ವ ನಿಶ್ಚಿತವೆಂದು ತಿಳಿದು ಅವರು ಖುಷಿಯಾಗುತ್ತಾರೆ. ಈ ಅಣುಬಾಂಬುಗಳು ತಯಾರಾಗಲೇಬೇಕು. ಶಾಸ್ತ್ರಗಳಲ್ಲಿ ಹೊಟ್ಟೆಯಿಂದ ಒನಕೆ ಬಂದಿತು ಎಂದು ಬರೆಯುತ್ತಾರೆ. ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಎಂದು ತಂದೆ ತಿಳಿಸ್ತಾರೆ. ರಾಜಯೋಗವನ್ನು ನಾನೇ ಕಲಿಸಿದ್ದೆನು, ಅದೆಲ್ಲವೂ ಒಂದು ಕಥೆಯಾಗಿ ಬಿಟ್ಟಿದೆ. ಅದನ್ನು ಕೇಳುತ್ತಾ ಕೇಳುತ್ತಾ ಮನುಷ್ಯರು ಸ್ಥಿತಿಯೂ ಸಹ ಹಾಗೆ ಆಗಿ ಹೋಗಿದೆ. ಈಗ ತಂದೆಯು ಸತ್ಯನಾರಾಯಣನ ಕತೆ, ಮೂರನೇ ನೇತ್ರದ ಕತೆ, ಅಮರನಾಥನ ಕಥೆಯನ್ನು ತಿಳಿಸ್ತಾರೆ. ಈ ವಿದ್ಯೆಯಿಂದ ನೀವು ಅಂತಹ ಪದವಿಯನ್ನು ಪಡೆಯುತ್ತೀರಿ. ಬಾಕಿ ಸ್ವದರ್ಶನ ಚಕ್ರದಿಂದ ಎಲ್ಲರನ್ನೂ ಸಾಯಿಸಲು ಕೃಷ್ಣ ಮೊದಲಾದವರ ಮಾತಿಲ್ಲ. ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ರಿಜಿಸ್ಟರನ್ನ ಇಡಬೇಕಂತೆ ತಮ್ಮ ಚಾರ್ಟನ್ನು ನೋಡ್ಕೊಳ್ಬೇಕು. ನಮಗೆ ಸಹೋದರನ ದೃಷ್ಟಿ ಎಲ್ಲಿವರೆಗೆ ಇದೆ ಅಂತ, ನಮ್ಮದು ದೈವಿ ಸ್ವಭಾವವಾಗಿದೆಯೇ ಅಂತ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ. ತಮ್ಮ ನಾಲಿಗೆಯ ಮೇಲೆ ಬಹಳ ನಿಯಂತ್ರಣವನ್ನು ಇಟ್ಕೊಳ್ಬೇಕಂತೆ. ತಮ್ಮ ಬುದ್ಧಿಯಲ್ಲಿರಲಿ, ನಾವು ದೇವತೆಗಳಾಗ್ತಾ ಇದ್ದೀವಿ. ಆ ಕಾರಣ ಆಹಾರ ಪದಾರ್ಥಗಳ ಮೇಲೆ ಬಹಳ ಗಮನವನ್ನು ಇಡಬೇಕಂತೆ. ನಾಲಿಗೆಯು ಲೋಭಕ್ಕೆ ವಶವಾಗಬಾರ್ದು. ತಂದೆ ತಾಯಿಯನ್ನು ಅನುಸರಿಸಬೇಕಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಪರಿಶೀಲನೆ ಮಾಡುವ ಶಕ್ತಿಯ ಮೂಲಕ ತಂದೆಯನ್ನು ಗುರುತಿಸಿ ಅಧಿಕಾರಿಯಾಗುವಂತಹ ವಿಶೇಷ ಆತ್ಮಭವ. ಬಾಪ್ ದಾದಾರವರು ಪ್ರತಿಯೊಂದು ಮಕ್ಕಳ ವಿಶೇಷತೆಯನ್ನು ನೋಡ್ತಾರೆ. ಭಲೆ ಸಂಪೂರ್ಣರಾಗಿಲ್ಲದೆ ಇರಬಹುದು, ಪುರುಷಾರ್ಥಿಯಾಗಿದ್ದಾರೆ, ಆದರೆ ಇಂತಹ ಒಂದು ಮಗುವೂ ಇಲ್ಲ ಯಾರಲ್ಲಿ ಒಂದು ವಿಶೇಷತೆಯೂ ಇಲ್ಲ. ಎಲ್ಲದಕ್ಕಿಂತಲೂ ಮೊದಲು ವಿಶೇಷತೆಯಂತೂ ಕೋಟಿಯಲ್ಲಿ ಕೆಲವರ ಪಟ್ಟಿಯಲ್ಲಿದ್ದೀರಿ. ತಂದೆಯನ್ನು ಗುರುತಿಸಿದ್ದೀರಿ. ನನ್ನ ಬಾಬಾ ಎಂದು ಹೇಳುವುದು ಮತ್ತು ಅಧಿಕಾರಿಯಾಗುವುದು ಇದು ಸಹ ಬುದ್ಧಿಯ ವಿಶೇಷತೆಯಾಗಿದೆ. ಪರಿಶೀಲಿಸುವ ಶಕ್ತಿ ಇದೆ. ಈ ಶ್ರೇಷ್ಠ ಶಕ್ತಿಯೇ ವಿಶೇಷ ಆತ್ಮರನ್ನಾಗಿ ಮಾಡಿಬಿಟ್ಟಿತು. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆಯುವ ಲೇಖನಿಯಾಗಿದೆ ಶ್ರೇಷ್ಠ ಕರ್ಮ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಂಡು ಬಿಡಬಹುದು.